ಸತೀಶ್ ಸರ್ ನೀವಾಗಲೇ ಹೇಳ್ತಾ ಇದ್ರಿ, ಅಂದರೆ ನಾನು ನೀವು ಮಾತಾಡೋದು ಕೇಳಿಸ್ಕೊಳ್ತಾ ಇದ್ದೆ. ತಮಿಳಲ್ಲಿ ಶೋರಿಲ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅಂತ ಹೇಳಿದ್ರು, ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ತೆಲುಗಲ್ಲಿ ಸಿನಿಮಾ ನೋಡಿ 200 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ಕನ್ನಡದ ಒಂದು ಸಿನಿಮಾ ನೋಡಿ ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ 200 ಥಿಯೇಟ್ರಲ್ಲಿ, ಬೇರೆ ರಾಜ್ಯದಲ್ಲಿ 200 ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗೋದು ಚಿಕ್ಕ ವಿಚಾರ ಖಂಡಿತವಾಗ್ಲೂ ಅಲ್ಲ. ಸೊ ಅದನ್ನ ಕೇಳಿದಾಗಲೇ ನನ್ಗನ್ಸು ಆಲ್ರೆಡಿ ಸಿನಿಮಾ ಗೆದ್ದಿದೆ, ಬಿಕಾಸ್ ಅವ್ರು ಅಷ್ಟು ಇಷ್ಟಪಟ್ಟು ರಿಲೀಸ್ ಮಾಡ್ತಿದ್ದಾರೆ ಅಂತ. ಸೊ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅದು? ಒಂದು ಥ್ರಿಲ್ಲಿಂಗ್ ಇದು ನನಗೆ ಕ್ಷಣಗಳಿದು. ಯಾಕೆಂದರೆ ನಾನು ತಮಿಳು ತೆಲುಗು ಎಲ್ಲ ನಮ್ಮ ಸಿನಿಮಾ ನೋಡಬೇಕು, ನನ್ನ ಸಿನಿಮಾನು ಆ ಥರ ಆಗಬೇಕು ಅಂತ ಕನ್ಸ್ಕೊಂಡಿರೋದು ನಿಜ, ಸುಳ್ಳು ಯಾಕೆ ಹೇಳಿ. ನಂದು ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಕಿಟ್ಟಾಗಲಿ ಅಂತ ಯೋಚನೆ ಮಾಡಿರೋದು ನಿಜ. ನಾನು ಆ ಕ್ಷಣಗಳಿಗೆ ಏನಂದ್ರೆ ಒಂದು ಫಸ್ಟ್ ಸ್ಟೆಪ್ ಇಟ್ಟಿದ್ದೀವಿ. ಅದೀಗ ತಗೊಂಡೋಗಿ ಒಂದು 200 ಥಿಯೇಟರ್ ರಿಲೀಸ್ ಆಗ್ತಿರೋದು ನಾನು ನಂಬಿರಲಿಲ್ಲ. ಅದನ್ನ ನೋಡೋಕ್ಕಿಂತ ಮುಂಚೆ ಅವ್ರು ನೋಡ್ಬೇಕಾದ್ರೂ ನನಗೊಂದು ನರ್ವಸ್ ಇತ್ತು. ನೋಡ್ತಾ ಇದ್ದಾರೆ ಈಗ ಏನು ಡಿಸಿಷನ್ ತಗೋತಾರೋ, ಮಾಡ್ತಾರೋ ಇಲ್ವೋ, ಅಥವಾ ಇಷ್ಟ ಆಗುತ್ತೋ ಈ ಸಿನಿಮಾ ಅವ್ರಿಗೆ. ನನ್ನ ಥಾಟ್ಸ್ ಬೇರೆ, ನನಗೆ ಇಷ್ಟ ಆಗ್ಬೋದು, ನನ್ಗನ್ಸಿದ್ದೆ ಬೇರೆಯವ್ರಿಗೆ ಅನ್ಸ್ಬೇಕು ಅಂತಿಲ್ವಲ್ಲ, ಇವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅದೇ ಟೆನ್ಷನ್ಲಿದ್ದೆ. ಬಟ್ ಸಿನಿಮಾ ನೋಡ್ಕೊಂಡು ಆಚೆ ಬಂದರು. ಫಸ್ಟ್ ಹಾಫ್ ನೋಡಿ ಖುಷಿಯಾಗಿ ಹೋಗಿದ್ರು ಅವರು. ಸೆಕೆಂಡ್ ಹಾಫ್ ಏನನ್ಸುತ್ತೋ ಗೊತ್ತಿಲ್ವಲ್ಲ, ನೋಡ್ಕೊಂಡು ಆಚೆ ಬಂದು ಬರ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗ್ಬಿಟ್ರು ಅವ್ರು, ಸ್ವೆಟ್ ಆಗಿದ್ರು. ಬಂದು ಥ್ರಿಲ್ಲಾಗಿ ಮಾತಾಡಿ ಈ ಸಿನಿಮಾ ನಾನು ಮಾಡ್ತೀನಿ ಸರ್ ಹಂಗೆ ಹಿಂಗೆ ಅಂತ ಆ ವಿಡಿಯೋ ಬಿಟ್ಟಿದೀವಿ ನಾವು. ಫುಲ್ ಖುಷಿಯಾಗಿದ್ದಾರೆ. ಒಂದು 200 ಥಿಯೇಟ್ರು ಅವರೇ ಪಾಪ ಸಖತ್ತು ಏನೋ ಎನರ್ಜಿ ತಗೊಂಡು ಆಮೇಲೆ ಅಲ್ಲೆಲ್ಲ ಕರೆಸಿ ನಮ್ಮನ್ನ ಅಲ್ಲಿ ಏನೋ ಏನೋ ಪ್ರೀ ರಿಲೀಸ್ ಇವೆಂಟ್ ಎಲ್ಲ ಮಾಡಿಸಿ ಎಲ್ಲ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ನಮ್ಮನ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು, ಅವ್ರಿಗೂ ಚೆನ್ನಾಗಬೇಕು, ಥಿಯೇಟ್ರಿಕಲಿ ಚೆನ್ನಾಗಿ ಬಂದು ಅವರು ಗೆದ್ರೆ ಇನ್ನೊಂದಷ್ಟು ಸಿನಿಮಾ ನಾವು ಹೇಳ್ದಾಗ ತಗೋತಾರೆ, ಅಥವಾ ಇನ್ನೊಂದಷ್ಟು ಕನ್ನಡ ಸಿನಿಮಾಗಳಲ್ಲಿ ಮುಂದುವರಿಯುತ್ತೆ ಒಂದು ಗೆದ್ದಾಗ. ಆ ಥರದೊಂದು ವೇವ್ ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಸಪ್ತಮಿ ಅವ್ರಿಗೆ ಹಳ್ಳಿ ಜೀವನ ಬಿಡ್ತಾ ಇಲ್ಲ ಅನ್ಸುತ್ತೆ, ಪದೇ ಪದೇ ಅಟ್ರಾಕ್ಟ್ ಮಾಡ್ತಾ ಇದೆ, ಹಳ್ಳಿ ಹುಡುಗಿ ಆಗ್ಬೇಕು ಅಂತ. ಕಾಂತಾರದಲ್ಲಿ ನಿಮ್ಮನ್ನು ಹಾಗೆ ನೋಡಿ ಇಷ್ಟಪಟ್ಟಿದ್ದು. ಈ ಸಿನಿಮಾದಲ್ಲಿ ಆಲ್ರೆಡಿ ಸಾಂಗಲ್ಲಿ ಟ್ರೇಲರಲ್ಲಿ ನಿಮ್ಮ ಲುಕ್ ನೋಡಿ ಆಲ್ರೆಡಿ ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಆಗಲೇ ಸಿನಿಮಾ ಬಗ್ಗೆ ನೋಡಬೇಕು ಅಂತ ನೋಡಬೇಕಾದ್ರೆ ನಿಮ್ದೊಂದು ಲುಕ್ ಬಿಟ್ಟಿದ್ದಾರೆ ಸಿನಿಮಾದವರು. ಸಾಂಗ್ ರಿಲೀಸ್ ಟೈಮಲ್ಲಿ ಎಷ್ಟು ವ್ಯೂಸ್ ಆಗಿದೆ ಅಂದರೆ ಅಷ್ಟು ಜನ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಲಂಗಾದವಣಿಯಲ್ಲಿ ಅಂತ. ಸೊ ಪದೇ ಪದೇ ಲಂಗಾದವಣಿ ಹಾಕ್ತಿದ್ದಾರೆ, ಸೀರೆ ಉಟ್ಕೊಳ್ತಿದ್ದಾರೆ, ಎಷ್ಟು ಖುಷಿ ಆಗ್ತದೆ. ಅದೇ ಅನ್ಕೊಂತ ಇದ್ದೆ, ಇವಾಗ ಇನ್ನೊಂದು ಸ್ವಲ್ಪ ವರ್ಷ, ಇನ್ನೊಂದು 60-70 ವರ್ಷ ಆಗಷ್ಟೊಳಗೆ ನಾವು ಪ್ರಾಬ್ಲಿ ಹಳ್ಳಿಗೆ ಹೊಟ್ಟೋಗ್ಬಿಟ್ಟಿರ್ತೀವಿ ಅನ್ಸುತ್ತೆ ಅಂತ. ಅಷ್ಟೊಂದು ಕರಿತಾ ಇದ್ದೆ ನನ್ನ ಹಳ್ಳಿ ಅಂತ. ರೋಲ್ ಮಾಡಲ್ಲ, ಬ್ರಾಂಡ್ ಅಂಬಾಸಿಡರ್ ಆಗ್ತಾರೆ ಲಂಗಾದವಣಿಗೆ. ಬಟ್ ಗೊತ್ತಿಲ್ಲ, ಅಂದ್ರೆ ಆ ಕ್ಯಾರೆಕ್ಟರ್ಸ್ ಅಲ್ಲಿ ಇಷ್ಟಪಟ್ಟಿದ್ದಾರೆ ಹೌದು. ಬಟ್ ಅಂದ್ರೆ ಕಾಂತಾರಕ್ಕೂ ಇದಕ್ಕೂ ಬಹಳ ಅಜ್ಗಜಾಂತರ ಇದೆ, ಎಸ್ಪೆಷಲಿ ಕ್ಯಾರೆಕ್ಟರೈಸೇಷನ್ ಅಲ್ಲಿ. ಲುಕ್ ವೈಸ್ ಅಲ್ಲೂ ನನ್ನ ಪ್ರಕಾರ ತುಂಬಾ ಡಿಫ್ರೆನ್ಸ್ ಇದೆ. ಕಂಪ್ಲೆಕ್ಷನ್ ವೈಸ್ ಆಗಿರ್ಬೋದು, ಅಥವಾ ನಾವು ತೋರಿಸಿರೋ ರೀತಿ ಆಗಿರ್ಬೋದು, ಆರ್ನಮೆಂಟ್ಸ್, ಆಕ್ಸೆಸರೀಸ್, ಹೇರ್ ಎಲ್ಲ ಒಂದಿಷ್ಟು ಡಿಫ್ರೆನ್ಸಸ್ ಇದೆ. ಬಟ್ ಅದು ಬಿಟ್ಟರೆ ನನಗೆ ಐ ಥಿಂಕ್ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರ ಏನಿದೆ ಅದು ಸಿಗೋದು ಕಷ್ಟ. ಹೌದು, ಯಾಕಂದ್ರೆ ಆ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರದಲ್ಲಿ ಎಲ್ರು ಕನ್ವಿನ್ಸ್ ಮಾಡೋದು ಬಹಳ ಕಷ್ಟ. ಎಲ್ರಿಗೂ ಇಲ್ಲ ನಮ್ಮನೆ ಹುಡುಗಿ ಅಥವಾ ನಮ್ಮ ಪಕ್ಕದ ಮನೇಲಿ ಈ ತರ ಒಂದು ಹುಡುಗಿ ನೋಡಿದ್ವಿ, ನಮಗ್ ಗೊತ್ತು, ಅಥವಾ ಊರಲ್ಲಿ ಈ ತರ ಒಂದು ಹುಡುಗಿ ನಾವು ನೋಡಿದ್ವಿ ಅಂತ ಆ ಫೀಲಿಂಗ್ ಕೊಡೋದನ್ನು ಐ ಥಿಂಕ್ ನನಗೆ ಐ ಫೀಲ್ ವೆರಿ ಗ್ರೇಟ್ಫುಲ್. ಯಾಕಂದ್ರೆ ಸಾಕಷ್ಟು ಜನ ಅದನ್ನ ಕಾಂತಾರ ರಿಲೀಸ್ ಆದ್ಮೇಲೆ ಹೇಳಿದ್ರು. ಅವತ್ತು ಅಷ್ಟೇ ನಾನು ಸಿನಿಮಾ ನೋಡಿದೆ, ಅವತ್ತು ಸಂಪತ್ ಸರ್ ಹೇಳಿದ್ರು, ಇಪ್ಪ ನಮ್ಮನೆ ಹುಡುಗಿ ಅನ್ಸ್ದೆ ನೀನು ಸಿನಿಮಾ ನೋಡಾದ್ಮೇಲೆ ಅಂತ. ಸೊ ಆ ಥರ ದಟ್ ಈಸ್ ವೆರಿ ಡಿಫಿಕಲ್ಟ್, ಆ ಥರ ಫೀಲಿಂಗ್ ಕೊಡೋದು. ಯಾಕಂದರೆ ನಾವು ಎಷ್ಟೇ ಇವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಆಚೆ ಹೋದಾಗ ನನ್ಗೆ ಯಾರಾದರೂ ನನ್ನನ್ನು ಬಿಕಾಸ್ ನಾನು ಸ್ಕ್ರೀನ್ ಮೇಲೂ ಇಲ್ಲೂ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತೀನಿ. ಸೊ ಫಸ್ಟ್ ಟೈಮ್ ನೋಡಿದ ತಕ್ಷಣ ಅವ್ರು ಹೇಳ್ತಾರೆ, ಮೇಡಮ್ ನೀವು ಎಷ್ಟು ಡಿಫ್ರೆಂಟ್ ಆಗಿದ್ದೀರಾ ಅಂತ. ಯಾಕಂದರೆ ನಾನು ಆ್ಯಕ್ಚುಲ್ ಆಗಿ ನನ್ನ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅದು ಬೇರೆಯವ್ರ ಜೊತೆ ಆಗಿರ್ಬೋದು, ನಾನು ಇರೋದು ಬೇರೆ ಅಥವಾ ಕಾಣಿಸ್ಕೊಳ್ಳೋ ರೀತಿ ಬೇರೆ ಅಲ್ಲ. ಸೊ ಅಥವಾ ನಾನು ವೆಕೇಶನ್ಸ್ಗೆ ಹೋದಾಗ, ಸೊ ಬಟ್ ಸ್ಕ್ರೀನ್ ಮೇಲೆ ಕಂಪ್ಲೀಟ್ ಆಗಿ ಬೇರೆ ಪಾತ್ರ. ಹಂಗನ್ಬಿಟ್ಟು ನಾನು ಕ್ಯಾರೆಕ್ಟರ್ ಡಿಫ್ರೆಂಟ್ ಅಂತಲ್ಲ, ಬಟ್ ನಾನು ಡ್ರೆಸ್ ಮಾಡೋ ರೀತಿ ಡಿಫ್ರೆಂಟ್. ಯಾಕಂದ್ರೆ ನಾನು ಬೆಳೆದು ಬಂದಿದ್ದು, ಅಥವಾ ನಾನು ನನ್ನ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಅದೆಲ್ಲ ವಿರ್ ಪ್ರಾಬಬ್ಲಿ ಪಾಪ್ ಕಲ್ಚರ್ ರೆಫರೆನ್ಸಸ್, ಆಲ್ ಆಫ್ ದಟ್ ಇಸ್ ಮೋರ್ ನನಗೆ. ಸೊ ಐ ಆಮ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ದಟ್. ಬಟ್ ಸಿನಿಮಾ ಅಂತ ಬಂದಾಗ ಪಾತ್ರ ಏನು ಕೇಳುತ್ತೋ ಆ್ಯಂಡ್ ಪಾತ್ರ ಅದನ್ನೇ ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ. ಇಲ್ಲ ಯು ಕಮ್, ನೀನು ಹಿಂಗೆ ಚೆನ್ನಾಗಿ ಕಾಣಿಸ್ತೀಯ ಅಂತ. ಸೊ ಆ್ಯಂಡ್ ನನ್ನ ಪಾತ್ರ ಭಾಳ ಇಷ್ಟ ಆಯಿತು. ಅಂಬಿಕಾನ ಪಾತ್ರನೇ ನಂಗೆ ತುಂಬ ಇಷ್ಟ ಆಯಿತು. ಇದೇ ಪಾತ್ರ ಅಂಬಿಕಾ ಅನ್ನೋದು ಏನು ಕ್ಯಾರೆಕ್ಟರೈಸೇಷನ್ ಇದೆ, ಇಸ್ ವೆರಿ ರಿಲೆವೆಂಟ್ ಇವತ್ತಿಗೂ.
2000s ಅಂದ್ರೆ ಇವಾಗ 2020s ಆದ್ಮೇಲೂ ಇಟ್ಸ್ ಅ ವೆರಿ ರೆಲೆವೆಂಟ್ ಪಾತ್ರ. ಅವಳ ಥಾಟ್ ಪ್ರೊಸೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೇ ಕ್ಯಾರೆಕ್ಟರೈಸೇಷನ್ ನ ಇವತ್ತು ಮಾಡರ್ನ್ ಸಿನಿಮಾದಲ್ಲಿ ಅಳವಡಿಸಿದ್ರು ನಾನು ಅದೇ ಹಂಗೆ ಒಪ್ಕೊಂತಾ ಇದ್ದೆ. ಸೊ ಅದು ಬರೀ ಬಟ್ಟೆ ಡಿಫ್ರೆಂಟ್ ಆಗ್ತಾ ಇತ್ತು ಅವತ್ತು. ನಾನು ಪ್ಯಾಂಟ್ ಅಂಡ್ ಶರ್ಟ್ ಅಥವಾ ನಾನು ಬೇರೆ ಡ್ರೆಸ್ಸಸ್ ಸ್ಕರ್ಟ್ಸ್ ಆಗ್ತಾ ಇದ್ದೆ. ಅದು ಬಿಟ್ಟು ಆ ಥಾಟ್ ಪ್ರೊಸೆಸ್ ಒಂದೇ ಇದೆ. ಸೊ ನಾನು ಅಷ್ಟೇ ಈಸಿಯಾಗಿ ಒಪ್ಕೊಂತಾ ಇದ್ದೆ ಆ ಪಾತ್ರನು. ಬಟ್ ಅದನ್ನ ಅಲ್ಲಿ ಪ್ಲೇಸ್ ಮಾಡಿದಾರೆ ಅಷ್ಟೇ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಕಾಲ ಬದಲಾಗಿದೆ, ಆದ್ರೆ ಪಾತ್ರಕ್ಕಿರೋ ಸ್ಟ್ರೆಂತ್ ಆ ಸ್ಟ್ರಾಂಗ್ನೆಸ್ ಹಾಗೆ ಇದೆ. ಹೌದು. ಸೂಪರ್. ಸತೀಶ್ ಸರ್, ನನಗೆ ಶೋರಿಲ್ ನೋಡಿದಾಗ ನೀವು ಮತ್ತೆ ಪೂರ್ಣಚಂದ್ರ ಅವರ ಮ್ಯೂಸಿಕ್ ಡೈರೆಕ್ಟರ್ ಇಬ್ರು ಕೂಡ ಕಣ್ಣೀರ್ ಹಾಕಿದ್ರಿ ಅಂತ ಹೇಳಿದ್ರು. ಅಂದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ಸಾರ್ಥಕತೆನಾ? ಅದು ನಿಜ. ಅದು ಅವನು ಕಣ್ಣೀರು ಹಾಕಿದ ನಿಜ, ನಾನು ಕಣ್ಣೀರು ಹಾಕಿದ ನಿಜ. ಅದರಲ್ಲೇನು ಸುಳ್ಳೇನಿಲ್ಲ. ಅಂದ್ರೆ ನಾವು ಒಂದು 3 ವರ್ಷ ಅಶೋಕ ಅಂತ ಫೈಟ್ ಮಾಡಿದ್ದೀವಿ. ಆ ಸಿನಿಮಾ ಚೆನ್ನಾಗಾಗಲೇಬೇಕು ಅಂತ ಒದ್ದಾಡಿದ್ದೀವಿ. ಅದಕ್ಕೋಸ್ಕರ ಒಂದು ಖುಷಿ ಕಣ್ಣೀರು ಹಾಕಿದ್ದು. ಅಂದ್ರೆ ಓಕೆ, ಶೋರಿಲ್ ನೋಡಿದಾಗ ವಾವ್, ಇಂಥದ್ದೊಂದು ಶೋರಿಲ್ ಕಟ್ ಮಾಡಿದ್ದೀವಿ, ನಮ್ಮ ಲೈಫಲ್ಲೂ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ. ನಾವು ಎಷ್ಟೋ ಮಿಸ್ ಮಾಡಿದ್ದೀವಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದನ್ನ ತಪ್ಪು ಮಾಡಿದ್ದೀವಿ. ಆದರೆ ಒಂದು ಟ್ರ್ಯಾಕಿಗೆ ಬರ್ತಾ ಇದೀವಿ ವಾಪಸ್, ಇಷ್ಟು ಸ್ಟ್ರಗಲ್ಗೆಲ್ಲ ಒಂದು ಅರ್ಥ ಸಿಗ್ತಾ ಇದೆ ಅಂತ ಆ ಶೋರಿಲ್. ಯಾಕಂದ್ರೆ ಪ್ರತಿಯೊಬ್ಬರು ನಾನು ಶೋರಿಲ್ ತೋರಿಸಿರೋರು ಎಲ್ಲ ತುಂಬಾ ಎಕ್ಸೈಟ್ ಆಗಿದ್ರು. ನಮಗೆ ಚಾಲೆಂಜ್ ಇದ್ದಿದ್ದೆ ಅಲ್ಲಿ ಟ್ರೈಲರ್ ಹೆಂಗ್ ಕಟ್ ಮಾಡೋದು ನಾವು. ಶೋರಿಲ್ ಇಷ್ಟೊಂದು ಇಷ್ಟಪಟ್ಟು ಶೋರಿಲ್ ಅಂತ ಅಂದ್ರೆ 5-5.5 ನಿಮಿಷ ಶೋರಿಲ್. ಅದು ಓವರ್ ಆಲ್ ಸಿನಿಮಾ ಹೇಗಿದೆ ಅಂತ ಅದನ್ನ ನೋಡಿದವ್ರು ಎಲ್ಲರೂ ವಾವ್ ಅಂತ ಇದ್ರು. ನಾವು ಅದನ್ನ ಎಲ್ರಿಗೂ ಅಪ್ರೋಚ್ ಮಾಡ್ತಾ ಇದ್ದು, ಟ್ರೈಲರ್ ಹೆಂಗ್ ಕಟ್ ಮಾಡೋದಿದ್ರಲ್ಲಿ ಅಂತ. ಯಾಕಂದ್ರೆ 5.5 ನಿಮಿಷ ಚಾಪ್ ಮಾಡಿ 3 ನಿಮಿಷ ಇಳಿಸ್ಬೇಕು. ಏನ್ ಚಾಪ್ ಮಾಡೋದು ಇದ್ರಲ್ಲಿ, ಯಾವ್ದೊಂದು ತರೋದು ಅಂತ. ಟ್ರೈಲರ್ಗೆ ಒಂದು 8-10 ವರ್ಷ 1.5 ತಿಂಗಳು ಟ್ರೈ ಮಾಡಿದ್ವಿ, ಎಲ್ಲ ಫೇಲ್ಯೂರು. ನಾಳಿದ್ದು ಟ್ರೈಲರ್ ರಿಲೀಸ್ ಆಗಬೇಕು. ಹಿಂದಿನ ದಿವಸ ಮನು ನಮ್ಮ ಎಡಿಟರ್ ಕೈ ಎತ್ಬಿಟ್ಟ. ಏನಂದ್ರೆ, ಸರ್ ನನ್ನ ಕೈಲಿ ಆಗಲ್ಲ, ಪ್ಲೀಸ್ ನೀವು ಯಾರನ್ನಾದ್ರೂ ಇಟ್ಕೊಂಡು ಮಾಡ್ಕೊಳ್ಳಿ, ಟ್ರೈಲರ್ ಬಿಟ್ಬಿಡಿ, ನನ್ನ ಸಿನಿಮಾ ಕೆಲಸ ಇದೆ, ನಾನು ಸಿನಿಮಾ ಕೆಲಸ ಮಾಡಬೇಕು ಅಂದ್ರೆ ನಾನು ಟ್ರೈಲರ್ ಮುಟ್ಟಕ್ಕಾಗಲ್ಲ. ಸರಿ, ಇನ್ನೊಬ್ಬ ಹುಡುಗ ಟ್ರೈ ಮಾಡ್ತಾ ಇದೆ, 7ನೇ ವರ್ಷ 8ನೇ ವರ್ಷನು. ಅವನ ಹೆಸರೇನು ದಿಗ್ವಿಜಯ ಅಲ್ಲ, ಮೇಘರಾಜ್ ಅಂತ. ಮೇಘರಾಜ್ ಅನ್ನೋ ಹುಡುಗ ಟ್ರೈ ಮಾಡ್ತಿದ್ದೆ. ಸರಿ ಬಾಪ ನೀನು ನಮ್ಮ ಆಫೀಸ್ಗೆ ಅಂತಂದೆ, ಎತ್ಕೊಂಡ್ಬಂದ್ಬಿಡಿ ಸೂಟ್ ಎಲ್ಲ ಅಂತಂದೆ. ಎಲ್ಲ ಮೆಟೀರಿಯಲ್ ತರಿಸ್ಕೊಂಡು ಕೂತ್ಕೊಂಡೆ. ನಾಳೆ ಬೆಳಗ್ಗೆ ಟ್ರೈಲರ್ ರಿಲೀಸ್ ಇದೆ, ನಾಳೆ ಸಂಜೆಗೆ ಟ್ರೈಲರ್ ರಿಲೀಸು. ಎಲ್ಲ ಕಡೆ ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ. ರವಿ ಸರ್ ಬರ್ತಿದ್ದಾರೆ, ದುನಿಯಾ ಸರ್, ವಿಜಯ್ ಸರ್ ಬರ್ತಿದ್ದಾರೆ, ಎಲ್ಲ ನನ್ನ ಸ್ನೇಹಿತರುಗಳು, ಯೋಗಿ ಅವರು ಇವರು ದಿಗಂತ, ದೊಡ್ಡ ಸಂಭ್ರಮದ ಕಾರ್ಯಕ್ರಮ ಎಲ್ಲ ಬರ್ತಿದ್ದಾರೆ. ಬಟ್ ಟ್ರೈಲರ್ ರೆಡಿ ಇಲ್ಲ. ನಾನು ಒಂದು ಮೆಂಟಲಿ ಡಿಸೈಡ್ ಆಗ್ಬಿಟ್ಟಿದ್ದೆ, ಆ್ಯಕ್ಚುಲಿ ಇದು ಟ್ರೈಲರ್ ರಿಲೀಸ್ ಅಂತ ಹೇಳಿದೀವಿ, ಇದಾಗಲಿಲ್ಲ ಅಂತಂದ್ರೆ ಪ್ರೀ ರಿಲೀಸ್ ಇವೆಂಟ್ ಇದೆ ಅಷ್ಟೇ. ಏನ್ ಸಾಂಗ್ಗಳಿದೆ ಅದನ್ನ ಪ್ಲೇ ಮಾಡಿ ಬಂದಿರೋ ಗೆಸ್ಟ್ಗಳ ಕೈಲಿ ಮಾತಾಡಿಸಿ, ಸರ್ ಹಿಂಗೆ ಅಂತ ಹೇಳ್ಕೊಟ್ಬಿಟ್ಟು ಶೋರಿಲ್ ತೋರಿಸ್ಬಿಟ್ಟು ಅವ್ರಿಗೆ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಲಾಂಚ್ ಮಾಡ್ಕೊಡಿ ಅಂತ. ಇದಕ್ಕೆ ಮೆಂಟಲಿ ಫಿಕ್ಸ್ ಆಗಿದ್ದೆ ನಾನು. ಆಮೇಲೆ ಫೈನಲಿ ಕೂತ್ಕೊಂಡ್ವಿ, ಒಂದು ಕೆಲಸ ಮಾಡೋಣ, ಸಬ್ಜೆಕ್ಟು ಗೊತ್ತಾಗಬಾರ್ದು, ಇದು ಯಾವ ತರ ಸಿನಿಮಾ ಅಂತ ಗೊತ್ತಾಗಬೇಕು, ಏನು ಗೊತ್ತಾಗಬಾರ್ದು, ಆ ಥರದೊಂದು ಕಟ್ ಮಾಡೋಣ ಅಂತ. ಏನೋ ಗೊತ್ತಾಗ್ಬಾರ್ದು, ಬಟ್ ಆದ್ರೂ ಎಲ್ಲ ಗೊತ್ತಾಗ್ಬೇಕು. ಅಂದ್ರೆ ಎಲ್ಲೂ ಹಾರ್ಷ್ ಅನ್ಸ್ಬಾರ್ದು ನೋಡೋರ್ಗೆ. ಬಟ್ ಆ ಥರದೊಂದು ಕಟ್ ಮಾಡೋಣ ಅಂತ ಒಂದು ಟ್ರೈ ಮಾಡಿದ್ವಿ. 3:30 ರಾತ್ರಿ ಆಗಿತ್ತು. ಮನು ಎದ್ದಿದ್ದ. ಮನು ಅಂದ್ರೆ ನಮ್ಮ ಎಡಿಟರ್, ಇನ್ನೊಬ್ರು ಸಿನಿಮಾ ಎಡಿಟ್ರು. ಅವನು ಫೋನ್ ಹಾಕಿದ್ವಿ, ಏನಪ್ಪಾ ಈಗ ಅಂತ ಕಳಿಸಿದ್ವಿ. ಅವ್ನು ನೋಡ್ದ, ಸರ್ ಇದು 1-2 ಶಾರ್ಟ್ ಹಿಂಗಾಗ್ತಾಯಿದೆ, ಸರಿ ಇರು ಅಂತ ಪೂರ್ಣ ಕಳಿಸಿದ್ವಿ. ಪೂರ್ಣ ನೋಡು ಒಂದ್ಸಲ, ಬಾಕಿದಕ್ಕೆ ಎಲ್ಲದಕ್ಕಿಂತ ಇದು ಬೆಟರ್ ಆಗಿದೆ ಅಂತ ಅನಿಸ್ತಾ ಇದೆ. ಸರಿ ಮತ್ತೆ ಒಪಿನಿಯನ್ ತೊಗೊಂಡ್ವಿ, ಪುನಃ ಕೂತ್ಕೊಂಡ್ವಿ. ಪುನಃ ಒಂದು 2 ಅವರ್, 5:45 ಒಂದು ಡಿಸಿಷನ್ ತೊಗೊಂಡ್ವಿ. ಇದಿಷ್ಟೇ ಟ್ರೈಲರು, ಇದು ಓಕೆ ಆದರೆ ಓಕೆ, ಇಲ್ಲಾಂದ್ರೆ ಬೇಡ, ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ತಲೆ ಕೆಡ್ಸ್ಕೊಬಿಡಿ, ಕಳಿಸ್ಬಿಡಿ ಎಲ್ರಿಗೂ ಅಂದ್ಬಿಟ್ಟು ಕಳಿಸ್ಬಿಟ್ವಿ. ಬೆಳಗ್ಗೆ ಎದ್ದು ಎಲ್ಲರೂ ಇಷ್ಟ ಆಗಿತ್ತು ಟ್ರೈಲರ್. ಸರಿ ಮ್ಯೂಸಿಕ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ನನಗೆ ನಂಬಿಕೆ ಇಲ್ಲ ಇವ್ರು ಕೊಡ್ತಾರೆ, ಒನ್ ಡೇದಲ್ಲಿ ಹೆಂಗೆ ಕೊಡ್ತಾರೆ, ಡಿಯಾಗಿ ಮ್ಯಾಚ್ ಮಾಡ್ಕೊಬರ್ಬೇಕು, ಶಾರ್ಟ್ಸು, ಮ್ಯೂಸಿಕ್ ಕೊಡಬೇಕು, ಸೌಂಡ್ ಎಫೆಕ್ಟ್ಸ್ ಆಗಬೇಕು, ಇದೆಲ್ಲ ಆಗಬೇಕು, ಒನ್ ಡೇದಲ್ಲಿ ಇವ್ರು ಕೊಡ್ತಾರಾ, ಸರಿ ಏನಾರು ಮಾಡ್ಕೊಳ್ಳಿ ನಾನು ತಲೆಯನ್ನು ಬಿಟ್ಬಿಟ್ಟೆ. ಟ್ರೈಲರೇ ಇಲ್ಲ ಅನ್ಕೊಂಡ್ಬಿಡೋಣ ಸಿನಿಮಾಗೆ. ಅಯೋಗ್ಯವಾಗಿ ಸಿನಿಮಾಗೆ ಟ್ರೈಲರೇ ಬಿಟ್ಟಿರಲ್ಲ ನಾವು. ಹಂಗೆ ಡಿಸೈಡ್ ಆಗ್ಬಿಟ್ಟೆ, ಟ್ರೈಲರೇ ಇಲ್ಲ ಸಿನಿಮಾಗೆ, ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟೆ. ಹೆಂಗೋ ಮಾಡಿ ನೆಕ್ಸ್ಟ್ ಡೇ ರಿಲೀಸ್ ದಿವಸ 2 ಗಂಟೆಗೆ ಬಂತು ಟ್ರೈಲರು, ಎಲ್ಲ ರೆಡಿಯಾಗಿ. ಒಂದ್ಸಲ ನೋಡಿದೆ, ಚೆನ್ನಾಗಿಲ್ವ ಗುರು, ನಮ್ಮ ಕೈಲಿ ಇಷ್ಟೇ ಆಗೋದು, ಅಪ್ಲೋಡ್ ಮಾಡುಗುರು, ನೋಡುಗುರು, ಹಿಂಗಾಯ್ತೆ ಗುರು. ನನ್ನ ಫ್ರೆಂಡ್ಸಿಗೆ ತೋರಿಸ್ತೆ ಫಸ್ಟ್, ಅವರು ಮ್ಯೂಸಿಕ್ ಇರಲಿಲ್ಲ ಅವಾಗಿನ, ವಿತೌಟ್ ಎಫೆಕ್ಟ್ಸು. ಏನೋ ಒಂಚೂರು ಹಿಂಗೆ ಆಗ್ತಾ ಇದೆಯಲ್ಲ, ಇದು ಕರೆಕ್ಟ್ ಆಗಿದೆಯಾ, 3 ನಿಮಿಷ ಲೆಂತ್ ಆಯ್ತಾ ಅಂತ ನಾನು ಔಟ್ ಹೊಡಿತಾ ಇದ್ದೆ. ಡಮಾರು ನನಗೆ ಗೊತ್ತಿಲ್ಲ ಗುರು, ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟೆ, ಏನೋ ಆಯ್ತಿದ್ ಕತೆ ಅಂತ. ಬಿಟ್ವಿ ಟ್ರೈಲರ್. ಎಷ್ಟು ಇಷ್ಟಪಟ್ರು ಅಂತಂದ್ರೆ ಜನ, ಇವತ್ತಿಗೂ ಟ್ರೆಂಡಿಂಗ್ ಅಲ್ಲಿ ಇದೆ. ನಾವು ಬಿಟ್ಟು ಎಷ್ಟು ದಿವಸ ಆಯ್ತು, 1 ವಾರದ ಮೇಲೆ ಆಯ್ತು, ಇವತ್ತಿಗೂ ಟ್ರೆಂಡಿಂಗ್ ಅಲ್ಲಿ ಇದೆ. ಆಮೇಲೆ ಬಹಳ ಖುಷಿಯಾಗಿದೆ ಅಂದ್ರೆ, ನನ್ನ ಕರಿಯರ್ ಅಲ್ಲೇ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಬರೆದಿರೋ ಟ್ರೈಲರ್ ಇದೆ ನನಗೆ. ಮೈ ಕರಿಯರ್. ನೀವು ಸಪ್ತಮಿ ಅವ್ರು ಅಪ್ಲೋಡ್ ಮಾಡಿದಾರೆ ಚೆಕ್ ಮಾಡಿ, ಧನಂಜಯ್ ಅಪ್ಲೋಡ್ ಮಾಡಿದಾರೆ ಚೆಕ್ ಮಾಡಿ, ಡಾರ್ಲಿಂಗ್ ಕೃಷ್ಣ ಅಪ್ಲೋಡ್ ಮಾಡಿದಾರೆ ಚೆಕ್ ಮಾಡಿ, ಅಮೃತ ಅಪ್ಲೋಡ್ ಮಾಡಿದ್ದಾರೆ, ನಾನು, ನವೀನ್ ಶಂಕರ್, ಎಲ್ಲರೂ ಸೋಷಿಯಲ್ ಮೀಡಿಯಾ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿದೀವಿ. ಎಲ್ಲೇ ಹೋಗಿ ನೀವು ಒಂದೇ ಒಂದು ನೆಗೆಟಿವ್ ಕಮೆಂಟ್ ಇಲ್ಲ ಯಾರ್ದು.
ಹೆಚ್ಚು ಕಡಿಮೆ ಒಂದು 10-15 ಮಿಲಿಯನ್ ಹೋಗಿದೆ ಎಲ್ಲ ಸೇರಿಸಿ. ಒಂದೇ ಒಂದು ನೆಗೆಟಿವ್ ಕಮೆಂಟ್ ಯೂಟ್ಯೂಬಲ್ಲೂ ಇಲ್ಲ. ಇದು ಒಂಥರ ನನಗೆ ಜನ ನಮ್ಮನ್ನು ಇಷ್ಟಪಡ್ತಿದ್ದಾರೆ, ವಾವ್ ಇಷ್ಟು ಪ್ರೀತಿ ಕೊಡೋ ಜನ ಇದ್ದಾರೆ, ಇಷ್ಟು ನಮ್ಮನ್ನು ಇಷ್ಟಪಡೋ ಜನ ಇದ್ದಾರೆ, ನಮ್ಮ ಬಗ್ಗೆ ಒಳ್ಳೆ ವಿಷಯ ಇಟ್ಕೊಂಡಿದ್ದಾರೆ, ಸಾಕು ಬಿಡುಗರು ಅಷ್ಟೇ. ಹಿಂಗೆ ನಾವು ಬದುಕ್ತಾ ಇರೋದು, ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾಳಿದ್ದು ಗೊತ್ತಿಲ್ಲ, ನಾಳೆ ಪ್ರೀಮಿಯರ್ ಶೋ ಇದೆ ಗುರುವಾರ ಸಂಜೆ, ಅಲ್ಲೂ ಗೊತ್ತಿಲ್ಲ, ಎಲ್ಲ ಕಾಯ್ತಾ ಇರ್ತಾರೆ ಈಗ ಹೆಂಗಿರ್ಬೋದು. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟವ್ರೆ, ತಮಿಳು ತೆಲುಗಲ್ಲಿ ರಿಲೀಸ್ ಆಗ್ತಾ ಇದೆ, ಈ ನನ್ನ ಮಕ್ಕಳು ಬಾಯಿ ಬಂದಾಗೆಲ್ಲ ಮಾತಾಡೋರೆ, ಏನು ದವಾಕಿದಾರೆ ಇವರು ಅಂದ್ಕೊಂಡು ಮಾತ್ರ ಬರಬೇಡಿ ಪ್ಲೀಸ್. ಸುಮ್ಮನೆ ಇರೋ ಸೆಟ್ಟಾಗಿ ಬನ್ನಿ ಒಳಗಡೆ, ಪಿಕ್ಚರ್ ನೋಡಿ, ಅದು ನಿಮ್ಗೆ ಇಷ್ಟ ಆಗುತ್ತೆ. ಒಂದು ನಮ್ಮೇಲೆ ಪ್ರೀತಿ ಇಟ್ಕೊಂಡು ಬನ್ನಿ, ಅವಾಗ ಇನ್ನೂ ಜಾಸ್ತಿ ಸಿನಿಮಾ ಇಷ್ಟ ಆಗುತ್ತೆ. ಅಂದರೆ ಈ ಸಿನಿಮಾ ಹಿಂಗೆಲ್ಲ ಮಾಡಿದ್ದಾರೆ, ಈ ಪ್ರೋಸೆಸ್ ಮಾಡಿದ್ದಾರೆ, ಹುಡುಗರಿಗೆ ಒಳ್ಳೇದಾಗಲಪ್ಪ, ನಮ್ಮ ಕನ್ನಡ ಸಿನಿಮಾನ ತೆಲುಗು ತಮಿಳಿಗೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ನಿಂತ್ಕೊಳ್ಳೋಣ ಅಂತ ಒಂದ್ಸಲ ಹಿಂಗೆ ಸಾಥ್ ಕೊಡಿ, ನಾವು ಇನ್ನೂ ತುಂಬ ಕೆಲಸ ಮಾಡೋದಕ್ಕೆ ವೇ ಓಪನ್ ಆಗುತ್ತೆ. ನೀವು ಹೇಳ್ದಂಗೆ ಜನ ಆಲ್ರೆಡಿ ಇಷ್ಟಪಟ್ಟಿದ್ದಾರೆ, ಎಷ್ಟು ಇಷ್ಟಪಟ್ಟಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಸಪ್ತಮಿ, ನೀವು ಕೂಡ ಸಿನಿಮಾ ನೋಡಿದ್ರೆ ನಿಮಗೆ ಎಷ್ಟು ಇಷ್ಟ ಆಗಿದೆ? ಆಸ್ ಅ ಆಡಿಯನ್ಸ್ ನಿಮಗೆ ಎಷ್ಟು ಇಷ್ಟ ಆಯಿತು? ನನಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಿನಿಮಾ ಭಾಳ ಇಷ್ಟ ಆಯಿತು. ಅಂದರೆ ಪೇಸ್ ಆಫ್ ದ ಸಿನಿಮಾ ಏನಿದೆ ಅಲ್ಲ, ತುಂಬ ಕ್ವಿಕ್ ಆಗಿದೆ ಸಿನಿಮಾ. ಎಲ್ಲೂ ನಿಮ್ಮನ್ನ ಬೋರ್ ಮಾಡಿಸಲ್ಲ, ಡಿಸ್ಟ್ರಾಕ್ಟ್ ಮಾಡಿಸಲ್ಲ ಸಿನಿಮಾ. ತುಂಬ ಕ್ವಿಕ್ ಪೇಸ್, ತುಂಬ ನೀಟ್ ಕಟ್ಟಿದೆ ಸಿನಿಮಾ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಪ್ರತಿಯೊಂದು ವಿಷಯ ಹೇಳಕ್ ಹೊರಟಿರೋಂಥ ವಿಷಯ ಕನ್ವೆ ಆಗೋ ರೀತಿ ಆಗಿರ್ಬೋದು, ಎಲ್ಲ ಕ್ರಿಸ್ಪ್ ಆಗಿದೆ. ನಂಗೆ ಅದು ಭಾಳ ಇಷ್ಟ ಆಯಿತು. ಅನ್ವಾಂಟೆಡ್ ಯಾವುದು ಸೀನ್ ಇಲ್ಲ, ಅಯ್ಯೋ ಇದು ಯಾಕೆ ಬಂತಿಲ್ಲಿ ಅಂತ ಯಾವತ್ತೂ ಅನ್ಸಿಲ್ಲ. ಅದು ನಾನು ರಫ್ ವರ್ಷನ್ ನೋಡಿದ್ದು. ಅದಾದ್ಮೇಲೆ 10 ಮಿನಿಟ್ಸ್ ಸಿನಿಮಾ ಕಟ್ ಆಗಿದೆ. ಸೊ ಅಷ್ಟು ಅಂದ್ರೆ ನನಗೆ ಅವಾಗ ಏನು ಅನ್ವಾಂಟೆಡ್ ಅನ್ಸಿರ್ಲಿಲ್ಲ, ಏನು ಆಗಿರ್ಲಿಲ್ಲ. ಸೊ ಅಂದ್ರೆ ಅವರು ಅದಾದ್ಮೇಲೆ ಮತ್ತೆ ನೋಡಿ ಎಷ್ಟು ರಿಫೈನ್ ಆಗಿದೆ, ಇದೊಂಚೂರು ಬೇಡ, ಇಲ್ಲ ಕಟ್ ಎಡಿಟ್ ಅಂತ ಎಲ್ಲ ಆಗಿ ಇವತ್ತು ಸಿನಿಮಾ 2 hours 10 minutes. ಐ ಥಿಂಕ್ ದಟ್ ಇಸ್ ಅ ವಂಡರ್ಫುಲ್ ರನ್ ಟೈಮ್ ಇವತ್ತು, ಎಸ್ಪೆಷಲಿ ಇವಾಗ. ಯಾಕಂದ್ರೆ ಎನಿಥಿಂಗ್ ಕ್ರಾಸಿಂಗ್ 2 hours 25 minutes ಒಂಚೂರು ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಆಡಿಯನ್ಸ್ಗೆ. ಅಂಡ್ 2 hours 10 minutes ನನ್ನ ಪ್ರಕಾರ ಐ ಥಿಂಕ್ ನನ್ಗೆ ಇವತ್ತು ಗೊತ್ತಾಯ್ತು, ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ವಂಡರ್ಫುಲ್ ರನ್ ಟೈಮ್ ಅಂತ. ಸೊ ನಾನ್ ನೋಡಿದ್ಕು ಇವಾಗ್ಲೂ ಅಷ್ಟು ಡಿಫ್ರೆನ್ಸ್ ಇದೆ. ಅಂದ್ರೆ ಸಿನಿಮಾ ಇನ್ನೂ ಕ್ವಿಕ್ ಆಗಿರುತ್ತೆ, ಏನು ಅನ್ವಾಂಟೆಡ್ ಇರಲ್ಲ. ಅಂದ್ರೆ ಇದು ಏನಕ್ಕೆ ಈ ಸೀನ್ ಏನಕ್ಕೆ ಇಲ್ಲಿ ಬಂತು, ಅಥವಾ ಇವ್ರು ಯಾಕೆ ಇದನ್ನ ಮಾತಾಡ್ತಾ ಇದ್ದಾರೆ, ಇದಕ್ಕೂ ಸ್ಟೋರಿಗೂ ಏನು ಸಂಬಂಧನೇ ಇಲ್ವಲ್ಲ ಅಂತ ಆ ತರ ಒಂದು ಸೀನ್ ಇಲ್ಲ. ಅದಂತೂ ನಾನು ಹೇಳ್ತೀನಿ. ದೇರ್ ಇಸ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದ್ರದ್ದೇ ಆದಂತ ಒಂದು ತೂಕ ಇದೆ. ಯಾಕೊಂದು ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದಿದೆ, ಆಮೇಲೆ ಅವ್ರು ಹೇಗ್ ಕಾಣಿಸ್ಕೊಂತಾರೆ, ಅವ್ರು ಏನ್ ವಿಷಯ ಮಾತಾಡ್ತಾರೆ, ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಒಂದು ಫುಲ್ ಸರ್ಕಲ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ. ಸೂಪರ್. ಸತೀಶ್ ಸರ್, ಆಡಿದವರ ಮನವ ಬಲ್ಲೆ ಸಾಂಗ್ ಕೇಳಿದಾಗ ಅದು ಭಕ್ತಿ ಗೀತೆ, ನಾವೆಲ್ಲ ಭಕ್ತಿ ಗೀತೆ ಕೇಳಿದ್ದು. ನನಗೆ ನಿಮ್ಮ ಸಿನಿಮಾದಲ್ಲಿ ಕೇಳಿದಾಗ ಕ್ರಾಂತಿ ಗೀತೆ ತರ ಕೇಳಿಸ್ತು, ಬಿಕಾಸ್ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಮ್ಯೂಸಿಕ್ ಮತ್ತೆ ನೀವು ಅದನ್ನ ರೆಂಡರ್ ಮಾಡಿರೋದು ಅದನ್ನೆಲ್ಲ ಕೇಳಿದಾಗ ಭಕ್ತಿ ಗೀತೆನ ಈ ತರನು ಕೊಡ್ಬೇಕು ಅಂತ ಯಾಕೆ ಅನ್ಕೊಂಡಿದ್ರು? ನೀವು ನೋಡಿದ್ರೆ ಅದು ಭಕ್ತಿ ಜೊತೆಗೆ ಒಂದು ಪ್ರೋಗ್ರೆಸಿವ್ ಥಾಟ್ಸ್ ಇದೆ. ಅದು ಮಂಟೆಸ್ವಾಮಿ ಗೀತೆ ಅದು. ಓಕೆ, ಬರೀ ಭಕ್ತಿ ಅಲ್ಲ, ಅದ್ರ ಜೊತೆಗೆ ಕ್ರಾಂತಿ ಇದೆ ಅದರಲ್ಲಿ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಮಡಿಕೇರಿ ತಾಲೂಕು ಅರುವೆ ಹಂಪಾಪುರ, ತರಿನೇ ನಾನೇ ಪುರ್ಲೆ ಸಾಲಿಗೆ, ಅಯ್ಯ ತಾರಿ ನಾನೇ ತನಾನಿ ನಾನೇ ಸಿದ್ದಯ್ಯ ಸ್ವಾಮಿ ಬನ್ಯೋ. ಅಲ್ಲೊಂದು ಬರುತ್ತೆ, ಅದೇನೋ ಮದುವೆ ಆಗ್ಬೇಕು, ಅವ್ರ ಮಕ್ಕಳನ್ನ ಹೆರಬೇಕು, ಹಿಂಗಾಗ್ಬೇಕು ಹಂಗಾಗ್ಬೇಕು, ಈ ತರ ಆಗ್ಬೇಕು, ಅದೆಲ್ಲ ಕ್ರಾಂತಿನೇ. ಭಕ್ತಿ ಅಲ್ಲ, ಅದು ಭಕ್ತಿ ಜೊತೆಗೆ ಒಂದು ಕ್ರಾಂತಿ ಇದೆ. ಓಕೆ, ಮಂಟೆಸ್ವಾಮಿ ಗೀತೆಗಳಲ್ಲಿ ತುಂಬಾ ಪ್ರೋಗ್ರೆಸಿವ್ ಥಾಟ್ಗಳಿದಾವೆ, ತುಂಬಾ ಮುಂದಾಲೋಚನೆಗಳಿದಾವೆ. ಇವತ್ತಿನ ಜನರೇಷನ್ಗೂ ಯಾವತ್ತಿನ ಕಾಲಕ್ಕೂ ಸಲ್ಲೋ ತರ ವಿಷಯಗಳಿದಾವೆ. ಅದು ನಿಜವಾಗ್ಲೂ ಕ್ರಾಂತಿ ಗೀತೆಗಳು, ಮಂಟೆಸ್ವಾಮಿ ಗೀತೆಗಳು. ನೀವು ಅರ್ಥ ಮಾಡ್ಕೊಂಡ್ರೆ ಅದನ್ನೇ ನಾನು ಹಿಡಿದಿದ್ದು. ಆಡಿದವರ ಮನೋಬಲ, ನೀವು ಆಡಿದವರೆಲ್ಲ ನನಗೆ ಗೊತ್ತು, ನೀಡಿದವರ ನಿಜವಬಲ್ಲೆ, ಕೊಟ್ಟವರೆಲ್ಲ ನಮ್ಗೆ ಗೊತ್ತು ನೀವು ಯಾವ ತರ ಕೊಟ್ಟಿದ್ದೀರಾ ಅಂತ. ಆಡಿದವರ ಮನೋಬಲ್ಲೆ, ನೀಡಿದವರ ನಿಜವಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಅಂದ್ರೆ ಆ ಮೀನಿಂಗ್ ಯೋಚನೆ ಮಾಡಿ, ಡೈಮೆನ್ಷನ್ ಯೋಚನೆ ಮಾಡಿ, ಇನ್ನೊಂಥರ ಅರ್ಥ ಇದೆ ಅದಕ್ಕೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ, ಮುಕ್ಕಣ್ಣನ ಕಿಡಿಯಂತೆ ವಿಷಕಂಠನ ಕೊರಳಂತೆ, ಡಮ 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 ಡಮರುಗ ಹಿಡಿದು ಹಾರಿ ಬರುತ್ತಾನೆ ಶಿವನೇ, ಸಿದ್ದಯ್ಯ ಸ್ವಾಮಿ ಬನ್ನಿ.
ನಿಂಗಯ್ಯ ನೀವೇ ಬನ್ನಿ ಡಮ ಡಮ ಡಮರುಗ ಹಿಡಿದು ಶಿವ ಹಾರಿ ಬರ್ತಾನೆ ಅಂತಂದ್ರೆ ಯಾಕೆ ಬರ್ತಾನೆ ಅವನು? ಅಲ್ಲೇನೋ ಅನ್ಯಾಯ ನಡೀತಾ ಇದೆ, ಅಲ್ಲೇನೋ ಪ್ರಾಬ್ಲಮ್ ಆಗಿದೆ. ಆವಾಗ ಶಿವ ಮೂರನೇ ಕಣ್ಣು ಓಪನ್ ಮಾಡ್ತಾನೆ. ಶಿವ ಅಂದ್ರೆ ಮೆಟಫರ್ ಏನು? ಶಿವ ಅಂತಂದ್ರೆ ಅವನು ಉಗ್ರ ರೂಪಿ. ಶಿವ ಎಲ್ಲವನ್ನೂ ಒಳಗೊಂಡವನು. ಶಿವ ಪ್ರೋಗ್ರೆಸಿವ್ ಥಾಟ್ ಉಳ್ಳವನು. ಶಿವ ಅರ್ಧನಾರೀಶ್ವರ, ಹೆಣ್ಣು ಗಂಡು ಎರಡು ಒಂದೇ ಅನ್ಕೊಂಡವನು. ಅಷ್ಟೆಲ್ಲ ಥಾಟ್ಸ್ ಇರುವಂತ ಶಿವ ಅವನು ಬರ್ತಾನೆ ಆ ಕ್ಷಣಕ್ಕೆ ಅಂತ. ಅವನು ತಾಯಿ ಸಮಾನ, ಅವನು ತಂದೆ ಸಮಾನ, ಎರಡರ ಪ್ರತಿರೂಪ ಅವನು ಶಿವ. ಅದೇ ಆ ಕ್ಯಾರೆಕ್ಟರೈಸೇಷನ್, ಅದರ ಬ್ಯೂಟಿ ಅದು. ಆ ತರ ಶಿವನ್ ನೋಡಿ, ಸ್ಮಶಾನವಾಸಿ ಶಿವ, ಬೂದಿ ಬುಡ್ಕ ಶಿವ, ಜಗತ್ತಲ್ಲಿ ಯಾವಾಗ ಪ್ರಾಬ್ಲಮ್ಗಳು ಸೃಷ್ಟಿಯಾಗುತ್ತೋ ಅದರ ನಾಶಕ್ಕೋಸ್ಕರ ಬರೋವನು ಶಿವ. ಅದೇ ಈ ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಅವನ್ನ ಕರೆಯೋದು, ಬಾ ನೀನು ಅಂತ. ಅಲ್ಲಿ ಯಾರು ಬರ್ತಾರೆ ಅಂತ ಥಿಯೇಟರ್ ನೋಡ್ಬೇಕು ನೀವು. ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಯಾರು ಬರ್ತಾರೆ ಅಂತ ಥಿಯೇಟರ್ ನೋಡಿ ಇವಾಗ ಏನಕ್ಕೆ ಹೇಳೋದು ಅಂತ. ಸೊ ಇನ್ನೇನು ಕೆಲವೇ ಗಂಟೆಗಳಿದೆ ಅಷ್ಟೇ ಸಿನಿಮಾ ರಿಲೀಸ್ ಆಗೋದಕ್ಕೆ. ಪಾಪ ನೀವಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಓಡಾಡ್ತಿದ್ದೀರಾ. ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ರಿಲೀಸ್ ಆದ್ಮೇಲೆ ಸೂಪರ್ ಡ್ಯೂಪರ್ ಹಿಟ್ ಆಗ್ಲಿ. ನೀವು ಹಾಕಿರುವಂತಹ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗ್ಲಿ. ಅಲ್ಲ, ಬರೀ ನೀವ್ ಹೇಳ್ಬಿಟ್ರೆ ಆಗಲ್ಲ. ನೀವು ಹೋಗ್ಬಿಟ್ಟು ಸಿನಿಮಾ ನೋಡಿ ಟಿಕೆಟ್ ತಗೊಂಡು ಫಸ್ಟ್ ನೀವು ಆಮೇಲೆ ಬಂದು ನೀವು ಮಾತಾಡ್ಬೇಕಾದ್ರೆ ನಿಮ್ ನ್ಯೂಸ್ ಅಲ್ಲೋ ಯಾವ್ದ್ರಲ್ಲೋ ನಾನು ಸಿನಿಮಾ ನೋಡ್ಕೊಂಡ್ ಮುಂದೆ ಈ ಸಿನಿಮಾಗೋಸ್ಕರ ನಾನು ಹೋಗಿದ್ದೆ, ಕನ್ನಡ ಸಿನಿಮಾ, ಪಾಪ ಹುಡುಗರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ, ಅದಕ್ಕೆ ನಾನು ಹೇಳ್ತೀನಿ, ರೆಫರ್ ಮಾಡ್ತಾ ಇದೀನಿ. ಸಿನಿಮಾ ಚೆನ್ನಾಗಿದ್ರೆ ನೀವು ಇಂಟರ್ವ್ಯೂನಲ್ಲಿ ರೆಫರ್ ಮಾಡಿ. ಅದು ಕ್ರಾಂತಿ ಆಗುತ್ತೆ. ಅದು ಕ್ರಾಂತಿ ಆಗುತ್ತೆ. 100% ಮಾಡ್ಬೇಕು ನೀವು. ನಿಮ್ಗೋಸ್ಕರ ನೋಡ್ತೀನಿ ಇದು ಮಾತು. ಪಕ್ಕ ಈ ಮಾತಿಗೆ ನಾನು ನಿಮ್ಗೆ ಮುಂದೆ ಕೊಡ್ತೀನಿ. ನಾಳೆ ಸಂಜೆ ನಮ್ದು ಪ್ರೀಮಿಯರ್ ಇದೆ, ಅಲ್ಲಿಗೆ ಬನ್ನಿ ನಮ್ ಜೊತೆಗೆ. ನೀವು ನೋಡ್ಬಿಟ್ಟು ಆಮೇಲೆ ಬಂದು ನೀವು ಟೇಬಲ್ ಕೂತ್ಕೊಂಡು ಮಾತಾಡ್ಬೇಕು ನಮ್ ಸಿನಿಮಾ ಬಗ್ಗೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಮಾತಾಡಿ, ಚೆನ್ನಾಗಿಲ್ಲ ಅಂದ್ರೂ ಹೇಳಿ. ಸತೀಶ್ ಅವ್ರು ಹೇಳಿದ್ರು, ಎಫರ್ಟ್ ಹಾಕಿದ್ರು, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಅಟೆಂಡ್ ಮಾಡಿದ್ದಾರೆ, ಫೈನ್ ಅಂತನಾದ್ರೂ ಹೇಳಿ. ಈ ಕೆಲಸ ನೀವು ಸ್ಟಾರ್ಟ್ ಮಾಡಿದ್ರೆ ಬಾಕಿ ಎಲ್ಲರೂ ಶುರು ಮಾಡ್ತಾರೆ. ಓಕೆ ಸರ್. ಸರ್ ಇಲ್ಲಿವರೆಗೂ ಯಾರು ಹೇಳಿರ್ಲಿಲ್ಲ ಸರ್, ಇವಾಗ ನೀವು ಹೇಳಿದ್ರೆ, ಸೊ ಹಾಗಾಗಿ ನಾನು ನೋಡ್ತೇನೆ ಸರ್, ಪಕ್ಕಾ ನೋಡ್ತೇನೆ. ನಾನು ಯಾರು ಹೇಳಿಲ್ಲ, ನಿಮ್ಗೆ ಹೇಳಿರೋದು. ಅದು ವಿಷಯ ಇಲ್ಲ, ನನಗೆ ನೀವು ಹೇಳಿದ ರೀತಿ ನಂಗೆ ಬಹಳ ಇಷ್ಟ ಆಯ್ತು. ಬಿಕಾಸ್ ನಿಮ್ ಸಿನಿಮಾ ಬಗ್ಗೆ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಖಂಡಿತವಾಗ್ಲೂ ನೋಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮ ಬಂದಿದೆ. ವೀಕ್ಷಕರೇ, ದಿ ರೈಸ್ ಆಫ್ ಅಶೋಕ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ. ಇದು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ತಪ್ಪದೇ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.